ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ವ್ಲಾಗ್. ಇದು ಕ್ರಿಸ್ಮಸ್ ಡೇ ಸ್ಪೆಷಲ್ ವ್ಲಾಗ್ ಇದು. ಅದಕ್ಕೆ ಮನೇಲಿ ಪಾವ್ ಭಾಜಿ ಮಾಡಿದ್ದೆ. ಪಾವ್ ಭಾಜಿ ಅಂದರೆ ನಂಗೆ ತುಂಬ ಇಷ್ಟ, ಅದಕ್ಕೆ ಪಾವ್ ಭಾಜಿ ಮಾಡಿದೆ. ಅದ್ರ ಜೊತೆ ಬ್ರೆಡ್ಡು, ಲೆಮನು ಯಾವ ಥರ ಅಥೆಂಟಿಕ್ ಇರುತ್ತೆ ಆ ಥರ ತಿನ್ಕೊಂಡ್ವಿ. ಆಫ್ಟರ್ನೂನು ಬೇಬಿಗೆ ಒಂದು ಸ್ವಲ್ಪ ಮಲಗಿಸ್ಬಿಟ್ವಿ. ನಾವೇನು ಪ್ಲ್ಯಾನ್ ಮಾಡಿದ್ದು, ಕ್ರಿಸ್ಮಸ್ ಅಲ್ವಾ ಹಾಲಿಡೇ, ಒಂದು ಸ್ವಲ್ಪ ನಾನು ನನ್ನ ಹಸ್ಬೆಂಡು ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡೋಣ, ಯಾವುದಾದ್ರೂ ಒಂದು ಚೆನ್ನಾಗಿರೋ ಮೂವಿನ ಹಾಕಿ ಮೂವಿ ನೋಡ್ಕೊತ ಟೈಮ್ನ ಎಂಜಾಯ್ ಮಾಡೋಣ ಅಂದ್ಕೊಂಡ್ವಿ. ಬೇಬಿ ಆದಮೇಲೆ ಕಾಮನ್ ಆಗಿ ಗಂಡ ಹೆಂಡ್ತಿಗೆ ಟೈಮೇ ಸಿಗೋಲ್ಲ, ಬೇಬಿನ ನೋಡ್ಕೊಂಡು ಅದರಲ್ಲೇ ಹೋಗುತ್ತೆ. ಜಾಯಿಂಟ್ ಫ್ಯಾಮ್ಲಿ ಇದ್ದರೆ ಅದು ಬೇರೆ, ಯಾರಾದರೂ ಮಗುನ ನೋಡ್ಕೊತಾರೆ ಅಂತೇಳಿ. ಬಟ್ ನಾವು ಇರೋದೇ 3 ಜನ, ನಾನು ನನ್ನ ಮಗ ನನ್ನ ಹಸ್ಬೆಂಡು. ಅದಕ್ಕೆ ನಾವು ಟೈಮ್ನ ಕೊಟ್ಕೊತೀವಿ. ಅದಾದಮೇಲೆ ನನ್ನ ಮಗು ಎದ್ಮೇಲೆ ನನ್ನ ಹಸ್ಬೆಂಡ್ ನನಗೆ ತುಂಬ ಹೆಲ್ಪ್ ಮಾಡ್ತಾರೆ ಮನೇಲಿದ್ದಾಗ. ಅವರು ಬೇಬಿನ ಊಟ ಮಾಡಿಸ್ತಿದ್ರು, ನಾನು ಅಷ್ಟೊತ್ತಿಗೆ ಎಲ್ಲ ಪಾತ್ರೆನ ಎಲ್ಲ ಕ್ಲೀನ್ ಮಾಡಿ ಮತ್ತು ಮಧ್ಯಾಹ್ನ ಊಟಕ್ಕೆ ಪ್ರಿಪ್ರೇಷನ್ನ ಮಾಡ್ಕೊತಿದ್ದೆ. ಅದಕ್ಕೆ ಏನು ಮಾಡಬೇಕು ಅಂದ್ಕೊಂಡು ಮಧ್ಯಾಹ್ನ ಊಟಕ್ಕೆ ಅದೇ ಪಾವ್ ಭಾಜಿ ಒಂದು ಸ್ವಲ್ಪ ಇತ್ತು, ಇನ್ನೊಂದು 2 ಬ್ರೆಡ್ ಇದ್ವು. ಡ್ರೈ ಗೋಬಿನ ಮಾಡಿದ್ದೆ ಮತ್ತು ಮನೇಲೇ ರಸಗುಲ್ಲನ ಟ್ರೈ ಮಾಡಿದ್ದೆ. ತುಂಬ ಚೆನ್ನಾಗಿ ಬಂದಿದ್ದು. ಡ್ರೈ ಗೋಬಿ ಮಾತ್ರ ಗೊತ್ತಾ, ಹೊರಗಡೆ ತಿನ್ನೋಕ್ಕಿಂತನೂ ಮನೇಲಿ ಮಾಡ್ಕೊಂಡು ತಿನ್ನೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಅದನ್ನೆಲ್ಲ ಆದಮೇಲೆ ಈವ್ನಿಂಗಿಗೆ ಒಂದು ಸ್ವಲ್ಪ ಕ್ಲೈಮೇಟು ಕೋಲ್ಡ್ ಆಗ್ತಿತ್ತು. ಆ್ಯಕ್ಚುಲಿ ನಾವು ಹೊರಗಡೆ ಹೋಗೋಣ ಅಂದ್ಕೊಂಡ್ವಿ. ಆ ಪ್ಲ್ಯಾನ್ ಯಾಕೋ ಕ್ಯಾನ್ಸಲ್ ಮಾಡಿಬಿಟ್ವಿ ನಾವು. ಬೇಡ ಸುಮ್ಮನೆ, ಕ್ಲೈಮೇಟ್ ತುಂಬ ಕೋಲ್ಡ್ ಆಗಿದೆ ಬೆಂಗಳೂರಲ್ಲಿ ಅಂಥೇಳಿ. ಅದಕ್ಕೆ ಮನೇಲಿ ಒಂದು ಸ್ವಲ್ಪ ಚೆನ್ನಾಗಿ ಟೈಮ್ನ ಸ್ಪೆಂಡ್ ಮಾಡೋಣ, ಬೇಬಿ ಜೊತೆ ಟೈಮ್ ಕೊಡೋಣ. ನಮ್ಮ ಹಸ್ಬೆಂಡು ಮನೇಲಿದ್ದಾರೆ, ಅವನ್ನ ಆಟ ಆಡಿಸೋದು ಮೇನ್ ಇಂಪಾರ್ಟೆಂಟ್ ಅಲ್ವಾ. ಮಕ್ಕಳು ತಾಯಿ ತಂದೆ ಜೊತೆ ಎಷ್ಟು ಆ್ಯಕ್ಟಿವಾಗಿ, ಎಷ್ಟು ಅಟ್ಯಾಚ್ಮೆಂಟ್ ಆಗಿರ್ತಾರೋ ಅದೇ ಇಂಪಾರ್ಟೆಂಟು. ಅವರು ಮುಂದೆ ಅದನ್ನೇ ಕಲಿತಾರೆ, ನಮ್ಮ ತಾಯಿ ತಂದೆ ನನಗೆ ಟೈಮ್ ಕೊಡ್ತಿದ್ದಾರೆ ಅಂತೇಳಿ. ಇಲ್ಲ ಅಂದರೆ ಅವರು ಮಕ್ಕಳು ಒಂಥರ ಎಮೋಷ್ನಲಿನೂ ಇದು ಆಗಿಬಿಡ್ತಾರೆ. ಇವರು ತಾಯಿ ತಂದೆ ಬರೀ ಫೋನಲ್ಲಿ ಇದ್ಬಿಡ್ತಾರೆ, ನಂಗೆ ಟೈಮೇ ಕೊಡಲ್ಲ ಅಂಥೇಳಿ ಎಮೋಷ್ನಲಿ ಪಾಪ ಫೀಲ್ ಆಗಿಬಿಡ್ತಾರೆ. ಹಂಗಂತೇಳಿ ನಾವೇನು ಮಾಡ್ತೀವಿ, ಯಾವಾಗಲೂ ನಮ್ಮ ಹಸ್ಬೆಂಡಿಗೆ ಸಂಡೇ ಹಾಲಿಡೇಯಲ್ಲಿ ಯಾವಾಗಾದ್ರಲ್ಲಿ ಈವ್ನಿಂಗ್ ಮಾತ್ರ ಎಲ್ಲ ಫೋನ್ ಗೀನೆಲ್ಲ ಸೈಡಿಗೆ ಪಕ್ಕಕ್ಕೆ ಹಾಕಿಬಿಟ್ಟು ಅವನಿಗೆ ಎಷ್ಟು ಆಟ ಆಡಿಸ್ಬೇಕು ಅಷ್ಟು ಆಟ ಆಡ್ಸೋದಂದ್ರೆ ನಮ್ಮ ಜವಾಬ್ದಾರಿ ಆಗಿರುತ್ತೆ. ಅದಕ್ಕೆ ಗೊತ್ತಾ, ನಾವಿದ್ದರೆ ಅವನಿಗೆ ಯಾರೂ ಹತ್ತಲ್ಲ. ನಾನು, ನನ್ನ ಹಸ್ಬೆಂಡು, ಅವನ ಜೊತೆ ಇದ್ದರೆ ಅವನಿಗೆ, ನನ್ನ ಮಗನಿಗೆ ಯಾರೂ ಬೇಕಾಗಲ್ಲ. ಅವನು ಅಷ್ಟು ಚೆನ್ನಾಗಿ ಹೊಂದ್ಕೊಂಡು ಹೋಗ್ಬಿಡ್ತಾನೆ. ಮಕ್ಕಳು ಬೇಡ, ಮೊಬೈಲ್ ಬೇಡ, ಟಿ ವಿ ಬೇಡ. ಇನ್ನೊಂದು ರೂಢಿ ಏನಂದ್ರೆ ಗೊತ್ತೇ, ನನ್ನ ಮಗನಿಗೆ ಮೊಬೈಲ್ ರೂಢಿನೇ ಇಲ್ಲ. ಅವ್ನು ಆ್ಯಕ್ಚುಲಿ 2 ಇಯರ್ಸ್ ಆಗಕ್ಕೆ ಬಂದ, ಇನ್ನು ನೆಕ್ಸ್ಟ್ ಮಂತ್ ಅವ್ನ ಬರ್ತ್ಡೇ ಇದೆ. 2 ಇಯರ್ಸ್ ಆಗಕ್ಕೆ ಬಂದ, ಬಟ್ ಅವ್ನು ಮೊಬೈಲ್ ಮಾತ್ರ ಕೇಳೋದೇ ಇಲ್ಲ. ಅವ್ನಿಗೆ ಮೊಬೈಲ್ ರೂಢಿನೇ ಇಲ್ಲ, ನಾವು ಹಾಕೇ ಇಲ್ಲ. ಯಾವಾಗಾದ್ರೂ ನಾವು ನೋಡಬೇಕಂದ್ರೂ ಅವ್ನು ಮಲ್ಕೊಂಡಿರೋ ಟೈಮಲ್ಲಿ ನಾವು ಮೊಬೈಲ್ ನೋಡ್ತೀವಿ. ಅವ್ನು ಪಕ್ಕಕ್ಕಿದ್ದಾಗ ಅವ್ನು ಕೇಳಿದ್ರೂ ನಾವು ಅದನ್ನು ಆಫ್ ಮಾಡಿ ಸೈಡಿಗೆ ಇಟ್ಬಿಡ್ತೀವಿ. ಸದ್ಯಕ್ಕೆ ಬ್ಯಾಡ್ ಮಗ, ಅದು ಚೆನ್ನಾಗಿಲ್ಲ, ಕಣ್ಣಿಗೆ ಕಣ್ಣು ಹಾಳಾಗ್ಬಿಡುತ್ತೆ ಅಂತ ಅದು ಇದು ಏನಾದರೂ ಹೇಳಿ ಅದನ್ನು ತೆಗೆದ್ಬಿಡ್ತೀವಿ. ಅವನು ಫೋರ್ಸ್ ಮಾಡಲ್ಲ, ನಾನು ಕಂಪಲ್ಸರಿ ಮೊಬೈಲ್ ಬೇಕು ಅಂತೇಳಿ. ನಮ್ಮ ಮನೇಲಿ ಟಿ ವಿ ಇದೆ ಹೆಸರಿಗಷ್ಟೇ. ಟಿ ವಿಯಲ್ಲಿ ಅದು ನಾವು ರೀಚಾರ್ಜು ಮಾಡಿಸಿಲ್ಲ, ಟಿ ವಿ ಕನೆಕ್ಷನ್ನೇ ಇಲ್ಲ ಆ್ಯಕ್ಚುಲಿ. ಅಂದರೆ ಟಿ ವಿನೂ ತೋರಿಸಲ್ಲ, ಮೊಬೈಲು ತೋರಿಸಲ್ಲ. ನಾವು ನೋಡೋದು ಲ್ಯಾಪ್ಟಾಪಲ್ಲಿ. ಅವಾಗವಾಗ ಅವನು ಲ್ಯಾಪ್ಟಾಪ್ ನೋಡ್ತಿರ್ತಾನೆ, ಅಂದರೆ ನಾವು ನೋಡೋ ಮೂವಿನೇ ನೋಡ್ತಿರ್ತಾನೆ. ಸ್ಪೆಷಲಾಗಿ ಅವನಿಗೇನೋ ಲ್ಯಾಪ್ಟಾಪ್ ಮುಂದೆ ಕುಂದ್ರಿಸಲ್ಲ ನಾವು, ಅದನ್ನು ನೋಡಿ ಇದನ್ನು ನೋಡಿ ಅಂತೇಳಿ. ಅದಕ್ಕೆ ಅವನು ಎಷ್ಟು ಆ್ಯಕ್ಟಿವ್ ಆಗಿದ್ದಾನೆ ಗೊತ್ತಾ. ಆಲ್ರೆಡಿ 2 ಇಯರ್ಸ್ಗೆ ಅಷ್ಟು ಮಾತಾಡ್ತಿದ್ದಾನೆ. 2 ಇಯರ್ಸಲ್ಲಿ ಏನೇನು ಮೈಲ್ ಸ್ಟೋನ್ ಅಚೀವ್ ಮಾಡಬೇಕಾಗಿರುತ್ತಲ್ವ ಅಷ್ಟೆಲ್ಲ ಮೈಲ್ ಸ್ಟೋನ್ನ ಅಚೀವ್ ಮಾಡಿದ್ದಾನೆ. ಇನ್ನೊಂದೇನು ಗೊತ್ತಾ, ನಾವು ಮಕ್ಕಳಿಗೆ ಹೆಂಗೆ ಕಲಿಸ್ತೀವಿ ಹಂಗೆ ಕಲಿತಾರೆ. ಅವ್ನು ಕಿಸ್ ಕೊಡಬೇಕಾದ್ರೆ ಕೊಟ್ಟು ಅವ್ನು ಹ್ಯಾಪಿನೆಸ್ನ ತೋರಿಸ್ಕೊತಾನೆ. ನಾನು ನಿಮಗೆ ಕಿಸ್ ಕೊಟ್ಟೆ, ನನಗೆ ಖುಷಿ ಆಯಿತು ಅಂತಂದೇಳಿ. ಅದನ್ನು ಮಾತ್ರ ನಾನೇ ಕಲಿಸ್ಕೊಟ್ಟಿರೋದು. ಅದು ತುಂಬ ಚೆನ್ನಾಗಿದೆ. ಇನ್ನೊಂದೇನು ಅಂದರೆ ನನ್ನ ಮಗ ಪ್ರೀ ಮೆಚ್ಯೂರ್ ಬೇಬಿ. ಇದು 7 ಮಂತ್ಸಲ್ಲಿ ಡೆಲಿವರಿ ಆಗಿದ್ದು ನನಗೆ. ಆ ಬೇಬಿನ ನೋಡಿದರೆ ಯಾರೂ ಹೇಳಲ್ಲ ಗೊತ್ತಾ, ಇವಾಗ ನೋಡಿದರೆ ಅವನಿರೋ ಆ್ಯಕ್ಟಿವ್ನೆಸ್ಸಿಗೆ, ಅವನಿರೋ ಗ್ರೋತಿಗೆ ಯಾರೂ ಹೇಳಲ್ಲ, ಇದು ಪ್ರೀ ಮೆಚ್ಯೂರ್ ಬೇಬಿನಾ ಅಂತ ಕೇಳ್ತಾರೆ. ಅದಕ್ಕೆ ನಾವು ಮರ್ತೋಗ್ಬಿಟ್ಟಿದ್ವಿ ಇವನು ಪ್ರೀ ಮೆಚ್ಯೂರ್ ಅಂತಂದೇಳಿ. ಇವಾಗ ಆಲ್ಮೋಸ್ಟ್ ಎಲ್ಲ ಅವನು ಚೆನ್ನಾಗಿದ್ದಾನೆ. ಅವ್ನ ಹೆಲ್ತು ಆಲ್ ರೈಟ್ ಇದೆ, ಅವ್ನು ಆ್ಯಕ್ಟಿವ್ ಆಗಿದ್ದಾನೆ. ಅವ್ನ ಮೈಲ್ ಸ್ಟೋನ್ನ ಎಲ್ಲವೂ ಆನ್ ಟೈಮ್ಗಿಂತ ಮುಂಚೆನೇ ಅಚೀವ್ ಮಾಡಿದ್ದಾನೆ ಅವನು. ಅದೇ ನಮಗೆ ತಾಯಿ ತಂದೆಯಾಗಿ ತುಂಬ ಖುಷಿ. ಆ ಟೈಮಲ್ಲಿ ನಾನು ತುಂಬ ಸ್ಟ್ರೆಸ್ಸಿಗೆ ಹೋಗ್ಬಿಟ್ಟಿದ್ದೆ, ನನ್ನ ಹಸ್ಬೆಂಡು ತುಂಬ ಸ್ಟ್ರೆಸ್ಸಲ್ಲಿ ಇದ್ಬಿಟ್ಟಿದ್ರು. ಅದೇನೋ ಈ ಸಡನ್ನಾಗಿ ಈ ಥರ ಎಲ್ಲ ಆಗಿಬಿಡ್ತಲ್ಲ ಅಂಥೇಳಿ. ಸ್ಟಾರ್ಟಿಂಗ್ 6 ತಿಂಗಳಂತೂ ಹಾಸ್ಪಿಟಲಿಂದ ಮನೆಯಿಂದ ಹಾಸ್ಪಿಟಲು. ಪ್ರೆಗ್ನೆನ್ಸಿ ಡೆಲಿವರಿ ಆದಮೇಲೆ ಹೆಣ್ಮಕ್ಳು ಅಡ್ಡಾಡಬಾರ್ದು, ಮನೇಲೇ ಇರಬೇಕು ಅಂತ ಹೇಳ್ತಾರಲ್ಲ, ನನ್ನ ಸಿಚುವೇಷನಲ್ಲಿ ಆ ಥರ ಏನೂ ಆಗಿಲ್ಲ. ನಾನು ಹಾಸ್ಪಿಟಲಿಂದ ಮನೆಯಿಂದ ಹಾಸ್ಪಿಟಲು ಡೈಲಿ ಅಡ್ಡಾಡ್ತಾನೆ ಇದ್ವಿ. 20 ಡೇಸ್ ಹಾಸ್ಪಿಟಲಲ್ಲೇ ಇದ್ವಿ ನಾವು. ನನ್ನ ಮಗನ NICUಯಲ್ಲಿ ಇಟ್ಟಿದ್ರು 20 ಡೇಸು. ಆ ಪೀರಿಯಡ್ಸ್ ಎಲ್ಲ ನೆನೆಸ್ಕೊಂಡ್ರೆ ಏನು ಗೊತ್ತಾ, ಕಣ್ಣಲ್ಲಿ ಇನ್ನೂ ನೀರು ಬಂದುಬಿಡುತ್ತೆ. ಅಯ್ಯೋ ಇದೇನು ಆಗ್ಬಿಡ್ತಲ್ಲ ಅಂಥೇಳಿ. ಬಟ್ ಇವಾಗ ಅವ್ನು ನೋಡ್ತಿದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಅವ್ರ ಟೈಮ್ ಮಾತ್ರ ನೆನಪೇ ಆಗಲ್ಲ. ನನಗನ್ಸುತ್ತೆ ಇದೊಂಥರ ಮಿರಾಕಲ್ ಆಗಿದ್ದು ನಮ್ಮ ಲೈಫಲ್ಲಿ ಅಂಥೇಳಿ.
ಎಷ್ಟು ಕಣ್ಣೀರು ಹಾಕಿದ್ವಿ, ಎಷ್ಟು ನಾವು ಅವ್ನಿಗೆ ಉಳಿಸ್ಕೊಳಕ್ಕೆ ಟ್ರೈ ಮಾಡಿದ್ವಿ ಅಂತ ಅದನ್ನು ನಮ್ಗೆ ಮಾತ್ರ ಗೊತ್ತು. ಯಾರಾದರೂ ಪ್ರೀಮೆಚ್ಯೂರ್ ತಾಯಿ ತಂದೆ ಇದ್ದರೆ ಅವ್ರಿಗೆ ಕೇಳಿ, ಯಾರಾದರೂ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ, ನನಗೂ ಒಂದು ಸ್ವಲ್ಪ ಧೈರ್ಯ ಸಿಗುತ್ತೆ ಅವ್ರನ್ನ ಹೆಂಗೆ ಬೆಳೆಸಬೇಕು ಅಂತಂದೇಳಿ. ಬಟ್ ಡಾಕ್ಟ್ರು ಎಲ್ಲ ಹೇಳಿದ್ರು ಗೊತ್ತಾ, ಆಲ್ ರೈಟ್, ಫುಲ್ಲಿ ಫೈನ್ ಆಗಿದ್ದಾನೆ, ಫುಲ್ಲಿ ಆ್ಯಕ್ಟಿವ್ ಆಗಿದ್ದಾನೆ, ಇವಾಗೇನು ತಲೆ ಕೆಡಿಸ್ಕೊಳೋ ಅವಶ್ಯಕತೆ ಇಲ್ಲ ನಿಮ್ಮ ಮಗನ ಬಗ್ಗೆ ಅಂತ ಡಾಕ್ಟ್ರೇ ನಮಗೆ ಭರವಸೆ ಕೊಟ್ಟಿದ ಮೇಲೆ ನಾನಂತೂ ಬಿಟ್ಟೇ ಬಿಟ್ಟಿದ್ದೀನಿ. ಇನ್ನೂ ಏನು ಗೊತ್ತಾ, ಅವನಿಗೆ ಎಲ್ಲಾದರೂ ಹಾಸ್ಪಿಟಲ್ ಲೋಕಲಲ್ಲಿ ತೋರಿಸ್ಬೇಕು ಅಂದ್ರೆ ನನಗೆ ಭಯ ಆಗುತ್ತೆ. ನಾನು ತೋರ್ಸೋದು ಅವನಿಗೆ ಪೆಡಿಯಾಟ್ರಿಷಿಯನ್, ಮಕ್ಕಳ ಡಾಕ್ಟ್ರ್ ಹತ್ರನೇ ಕರ್ಕೊಂಡೋಗೋದು. ಯಾಕಂದರೆ ಅವ್ನ ಸ್ಟೇಜ್, ಅವ್ನ ಸಿಚುವೇಶನ್ನ ಅವರೇ ಹ್ಯಾಂಡಲ್ ಮಾಡೋಕ್ಕಾಗುತ್ತೆ ಅಂತೇಳಿ. ಹಂಗಾಗಿ ಅವ್ನಿಗೋಸ್ಕರ ನಾವೆಲ್ಲೂ ರಿಸ್ಕ್ ತೊಗೊಳಕ್ಕಂತೂ ರೆಡಿನೇ ಇಲ್ಲ. ಹಂಗಾಗಿ ಇವಾಗ ಈ ರೇಂಜಿಗಿದ್ದಾನೆ ಅಂತ ನನಗೂ ಅನಿಸುತ್ತೆ. ನೋಡಿ ಅಲ್ಲಿ ಎಷ್ಟು ಆ್ಯಕ್ಟಿವ್ ಅಂದರೆ ಅಷ್ಟು ಆ್ಯಕ್ಟಿವ್ ಆಗಿದ್ದಾನೆ ಅವನು. ವೇಟ್ ಒಂದು ಸ್ವಲ್ಪ ಕಡಿಮೆ ಇದ್ದಾನೆ, ಒಪ್ಕೊತೀನಿ. 2 ಇಯರ್ಸ್ಗೆ ವೇಟ್ ತುಂಬ ಕಡಿಮೆ ಇದೆ, ವೇಟ್ ಆ್ಯಂಡ್ ಹೈಟು. ಬಟ್ ಅವ್ನು ಪ್ರೀಮೆಚ್ಯೂರ್ ಬೇಬಿ ಗೊತ್ತಾ, ಅದೇ ಇವ್ನಿಗೆ ಇಷ್ಟು ವೇಟ್ ಇರೋದೇ ದೊಡ್ಡದು ಅಂತ ನಮ್ಮ ಡಾಕ್ಟರ್ ನಮ್ಗೆ ಹೇಳಿದ್ದಾರೆ. ಸೊ ನಾವು ಖುಷಿ ಪಡ್ತೀವಿ. ಇನ್ನು ವೇಟ್ ಏನು ಯಾವಾಗಲೂ ಗೇನ್ ಆಗ್ಬೋದು, ಬಟ್ ಅವ್ನು ಎಷ್ಟು ಸ್ಟ್ರಾಂಗ್ ಇದ್ದಾನೆ ಅಂತಂದೇಳಿ ನೀವು ಎದುರುಗಡೆ ನೋಡಿದರೆ ಗೊತ್ತಾಗುತ್ತೆ. ಅವ್ನು ತುಂಬ ಸ್ಟ್ರಾಂಗ್ ಆಗಿದ್ದಾನೆ. ಮತ್ತು ಅವ್ನ ಇಮ್ಯುನಿಟಿನೂ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂದರೆ, ಯಾವುದಾದ್ರೂ ನಾವು ಊರಿಗೆ ಹೋಗಿ ಅಡ್ಡಾಡ್ಕೊಂಡು ಬಂದರೆ ಅವನಿಗೆ ಶೀತ, ಜ್ವರ ಈ ಥರದ್ದೇನು ಬರೋಕ್ಕೆ ಹೋಗಲ್ಲ ಗೊತ್ತಾ. ಈ ಮಕ್ಕಳಿಗೆ ದೊಡ್ಡೋರಿಗೆ ಬಂದುಬಿಡುತ್ತೆ ಈ ಕ್ಲೈಮೇಟಲ್ಲಿ. ಎಲ್ಲಾದರೂ ಒಂದು ಸ್ವಲ್ಪ ಕ್ಲೈಮೇಟ್ ಚೇಂಜ್ ಆಗಿಬಿಟ್ರೆ ಜ್ವರ ಬಂದುಬಿಡೋದು, ಶೀತ ಆಗೋದು. ಬಟ್ ಅವ್ನ ಇಮ್ಯುನಿಟಿ ಎಷ್ಟು ಬೂಸ್ಟ್ ಮಾಡಿದ್ವಿ ಅಂದರೆ, ಎಲ್ಲೋದ್ರೂ ನನ್ನ ಮಗ ಅಡ್ಜಸ್ಟ್ ಆಗಿಬಿಡ್ತಾನೆ. ಹಂಗಂತೇಳಿ ಅವನಿಗೆ ತೊಗೊಂಡು ಹೋದ ವರ್ಷ ಅವನು 1 ಇಯರ್ ಇರಬೇಕಾದ್ರೆ ನಾವು ಮುನ್ನಾರ್ ಟ್ರಿಪ್ ಮಾಡಿದ್ವಿ. ಊರಿಗಂತೂ ತಿಂಗ್ಳಿಗೆ ಒಂದು ಸತಿ ಅಡ್ಡಾಡ್ತಾನೆ ಇರ್ತೀವಿ. ಅವ್ನು ವ್ಯಾಕ್ಸಿನೇಷನು ನಾವು ಅಲ್ಲೇ ಹಾಕ್ತೀವಿ. ಅದಕ್ಕೆ ಅವನ್ನ ಎಂಟರ್ಟೈನ್ ಮಾಡೋದು, ಅವ್ನ ಲೈಫ್ ಸ್ಟೋರಿನ ಒಂದು ಸ್ವಲ್ಪ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅನ್ನಿಸ್ತು, ಅದಕ್ಕೆ ಹೇಳ್ತಿದ್ದೀನಿ. ಪ್ಲೀಸ್ ಒಂದು ಸ್ವಲ್ಪ ಆದರೂ ಇಷ್ಟ ಆದರೆ ಅವ್ನ ಲೈಫ್ ಸ್ಟೋರಿನ ಫುಲ್ಲಾಗಿ ನಿಮಗೆ ಕೇಳಬೇಕು ಅಂತ ಕ್ಯೂರಿಯಾಸಿಟಿ ಇದ್ದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಾವು ನಿಮ್ಮ ಥರ ನಾರ್ಮಲಾಗಿ ಮಿಡಲ್ ಕ್ಲಾಸ್ ಫ್ಯಾಮ್ಲಿನೇ. ನಮ್ಮದು ಲೈಫ್ ಹೆಂಗಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ನನಗೂ ಆಸೆ ಆಗ್ತಿದೆ. ಅದಕ್ಕೆ ಈ ಮೂಲಕ ಮೀನ್ಸ್ ಯೂಟ್ಯೂಬ್ ಮೂಲಕದಿಂದ ನಿಮ್ಗೆಲ್ರೂ ನಾನು ಹಾರ್ಟ್ಲಿ ವೆಲ್ಕಮ್ ಟು ಮೈ ಚಾನಲ್. ವೆಲ್ಕಮ್ ಟು ಶ್ವೇತಾ ವ್ಲಾಗ್ಸ್. ಈ ಥರ ವ್ಲಾಗ್ಸ್ ಬರ್ತಾ ಇರುತ್ತೆ. ಈ ಥರ ವೀಡಿಯೋಸು ನಾನು ಕಂಟಿನ್ಯೂ ತರ್ತಾ ಇರ್ತೀನಿ. ನೆಕ್ಸ್ಟ್ ವೀಕ್ ನಾವು ಟ್ರಿಪ್ ಕೂಡ ಪ್ಲ್ಯಾನ್ ಮಾಡಿದ್ದೀವಿ ನನ್ನ ಮಗನ ಬರ್ತಡೇಗೆ ಅಂತಂದೇಳಿ. ಪ್ಲೀಸ್ ಅದನ್ನೂ ಒಂದು ಸ್ವಲ್ಪ ಸಜೆಷನ್ ಮಾಡಿ. ಬೇಬಿನ ತೊಗೊಂಡು ಈ ಕ್ಲೈಮೇಟಲ್ಲಿ ಎಲ್ಲಿಗೆ ಹೋಗಬೇಕು ಅಂತ. ನನಗೆ ಬೀಚ್ ಏರಿಯಾ ಹೋಗಬೇಕು ಅಂತ ತುಂಬ ಅನ್ನಿಸ್ತಿದೆ. ಅದಕ್ಕೆ ಬೀಚನ್ನ ಟ್ರೈ ಮಾಡೋಣ ಅಂತಂದೇಳಿ. ಬಟ್ ನಿಯರ್ ಬೈ ಬೆಂಗಳೂರಿಗೆ ಯಾವುದು ಹತ್ತಿರ ಆಗುತ್ತೆ ಅಂತ ನಮಗಷ್ಟು ಗೊತ್ತಿಲ್ಲ. ನಾವು ಪ್ಲ್ಯಾನಿಂಗ್ ಹಾಕ್ತಾ ಇದ್ದೀವಿ. ಫೈನಲೈಸ್ ಮಾಡಿದ ಮೇಲೆ ನಿಮಗೂ ತಿಳಿಸ್ತೀನಿ ಯಾವ ಟ್ರಿಪ್ನ ನಾವು ಫೈನಲೈಸ್ ಮಾಡಿದ್ವಿ ಅಂತೇಳಿ. ಲೈಫಲ್ಲಿ ಗೋಲು, ಅಚೀವ್ಮೆಂಟು ಇವೆಲ್ಲ ಇಂಪಾರ್ಟೆಂಟು ಹೌದು. ಬಟ್ ಒಂದು ಟೈಮ್ ಬರುತ್ತೆ ಗೊತ್ತಾ, ಮಕ್ಕಳು ಟೈಮು. ಯಾರಿಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಗೊತ್ತಿಲ್ಲ, ನನಗೆ ಮಾತ್ರ ತುಂಬ ಎಕ್ಸ್ಪೀರಿಯೆನ್ಸ್ ಆಗಿದೆ. ನಂದು ತುಂಬ ಅಚೀವ್ಮೆಂಟ್ಸ್ ಮಾಡಬೇಕು, ನಂದು ಡಿಗ್ರಿ ಕಂಪ್ಲೀಟ್ ಆಗಿದೆ, ಜಾಬ್ ಮಾಡಬೇಕು, ಎಲ್ಲಾದರೂ ಕರಿಯರ್ ಮಾಡ್ಕೋಬೇಕು, ನನ್ನ ಫ್ಯೂಚರ್ ನೋಡ್ಕೋಬೇಕು ಅಂತ ತುಂಬ ಆಸೆಗಳೆಲ್ಲ ಇದ್ವು. ಬಟ್ ಸಡನ್ನಾಗಿ ಏನಾಯ್ತು ಗೊತ್ತಾ, ಈ ಪ್ರೆಗ್ನೆನ್ಸಿ ಜರ್ನಿ ಅದಾದಮೇಲೆ ಡೆಲಿವರಿ ಆಮೇಲೆ ಬೇಬಿ ಹೆಲ್ತು ಇಷ್ಟೆಲ್ಲ ಇಂಪಾರ್ಟೆಂಟ್ ಆದಮೇಲೆ ಲಾಸ್ಟಿಗೆ ನಮಗಿರೋದೇನು ಗೊತ್ತಾ, ಮಗು ಹ್ಯಾಪಿನೆಸ್. ಅವ್ನ ಹ್ಯಾಪಿನೆಸ್ ನೋಡಿದರೆ ಇದೆಲ್ಲ ವರ್ತ್ ಇಟ್ ಬಿಡು. ಮನೆಯಲ್ಲಿ ಮಗುನ ನೋಡ್ಕೊತ ಮನೇಲಿರೋದು ಅದೇನು ಚಿಕ್ಕ ಜಾಬ್ ಅಲ್ಲ, ಅದು ದೊಡ್ಡ ಜಾಬೇ. ಯಾವ ಥರ ತಾಯಿ ತನ್ನ ಮಗಳನ್ನ ನೋಡ್ಕೊತಾರೆ, ಮಕ್ಕಳನ್ನ ನೋಡ್ಕೊತಾರೆ, ಅದು ಯಾರಿಗೂ ಬರೋಲ್ಲ ಗೊತ್ತಾ. ಅದು ಅವ್ರಿಗೆ ಮಾತ್ರ ಗೊತ್ತಾಗೋದು ಅದು ಎಷ್ಟು ಕಷ್ಟ, ಯಾವ ಥರ ನಾವು ಎಲ್ಲವನ್ನು ಸ್ಯಾಕ್ರಿಫೈಸ್ ಮಾಡಿ ಮಗುಗೆ ಟೈಮ್ ಕೊಡ್ತೀವಿ ಅಂತೇಳಿ. ತಾಯಿ ಮಾತ್ರ ಅಷ್ಟೇ ಅಲ್ಲ, ತಂದೆ ಕೂಡ ಅದೇ ಇಂಪಾರ್ಟೆಂಟು. ಪೇರೆಂಟಿಂಗ್ ಅಂದರೆ ಪೇರೆಂಟ್ಸ್ ಅಂದರೆ ನಾವಿಬ್ಬರೂ ಸೇರಿ ಪೇರೆಂಟ್ ಆಗ್ತೀವಿ, ತಾಯಿ ಒಬ್ಬಳೇ ಪೇರೆಂಟ್ ಆಗೋಲ್ಲ. ಅದರಲ್ಲಿ ನನಗೆ ಎಷ್ಟು ಪಾಲ ಇದೆ ನೋಡಿ, ನಮ್ಮ ಹಸ್ಬೆಂಡಿಗೂ ಈಕ್ವಲಾಗಿ ಪಾಲ ಇರುತ್ತೆ. ಹಂಗಂತೇಳಿ ನಮ್ಮ ಹಸ್ಬೆಂಡು ಮದುವೆ ಆದಾಗ್ಲಿಂದನೂ ಫುಲ್ಲಿ ಸಪೋರ್ಟಿವ್ ಆಗಿದ್ದಾರೆ. ಬೇಬಿ ಆದಮೇಲೆ ಚಿಕ್ಕ ಮಗು 6 ಮಂತ್ಸ್ ಬೇಬಿನ ನಾನು ಕರ್ಕೊಂಡು ಬೆಂಗಳೂರಿಗೆ ಕರ್ಕೊಂಡು ಬಂದಾಗ ನಮ್ಮ ಹಸ್ಬೆಂಡ್ ಬೆಳಗ್ಗೆ ಎದ್ದು ಅದಕ್ಕೆ ನೀರು ಹಾಕಿ, ಅದಕ್ಕೆ ಸ್ನಾನ ಮಾಡಿಸಿ, ಅದನ್ನೆಲ್ಲನೂ ಅದಕ್ಕೆ ರೆಡಿ ಮಾಡಿ ನಾವು ಜೋಳಿಗೆಯಲ್ಲಿ ಮಲಗಿಸ್ತಿದ್ವಿ ಅವಾಗ. ಅದರಲ್ಲೆಲ್ಲ ಮಲಗಿಸ್ಕೊಟ್ಟು ಹೋಗ್ತಿದ್ರು ನನಗೆ, ನನ್ನ ಹೆಂಡತಿಗೆ ಕಷ್ಟ ಆಗಬಾರ್ದು, ನನ್ನ ಹೆಂಡತಿಗೆ ನಾನೇ ಸಪೋರ್ಟಿವ್ ಆಗಿರಬೇಕು ಅಂತೇಳಿ. ಕೆಲಸದಿಂದನೂ ಭಾಳ ಬೇಗ ಬಂದುಬಿಡ್ತಿದ್ರು, 3-4 o'clock ಅನ್ನೋಷ್ಟಿಗೆ ಬಂದುಬಿಡೋರು. ನಾನಿಲ್ಲ ಅಂದರೆ ನೀನು ಒಬ್ಬಳೇ ಹೆಂಗೆ ಮ್ಯಾನೇಜ್ ಮಾಡ್ತೀಯ ಅಂತೇಳಿ. ಇವಾಗ ಕೂಡ ಗೊತ್ತಾ, ನಾನು ಅಡುಗೆ ಮಾಡ್ತಿದ್ರೆ ಅವ್ರು ಅವನಿಗೆ ಊಟ ಮಾಡಿಸ್ತಾರೆ. ನಾನು ಏನಾದರೂ ಬೇರೆ ಪಾತ್ರೆ ತಿಕ್ತಾ ಇದ್ದರೆ ಅವ್ರು ಅವನಿಗೆ ಸ್ನಾನ ಮಾಡಿಸ್ತಾರೆ. ಎಲ್ಲ ಈಕ್ವಲಿ ನಾವು ಹಂಚ್ಕೊಂಡು ಬಿಡ್ತೀವಿ ಮಗನ ಕೆಲಸನ. ಈಗಿನ ಕಾಲದ ಮಕ್ಕಳಿಗೆ ಏನು ಲಕ್ಕಿ ಗೊತ್ತಾ, ತಾಯಿ ತಂದೆ ಈಕ್ವಲಿ ಮಾಡ್ತಾರಲ್ವ, ಅದು ಭಾಳ ಪ್ರಿಫ್ರೆನ್ಸ್ ಕೊಡ್ತಾರೆ. ಹಂಗಾಗಿ
ಐ ಆಮ್ ಸೋ ಲಕ್ಕಿ ಗೊತ್ತಾ ಈ ಥರ ಹಸ್ಬೆಂಡು ಸಿಗೋದು ಎಲ್ರಿಗೂ ಸಿಗಲ್ಲ ಅನಿಸುತ್ತೆ ಬಟ್ ನನಗೆ ಸಿಕ್ಕಿದ್ದಕ್ಕೆ ಐ ಆಮ್ ಸೋ ಲಕ್ಕಿ ಆ್ಯಂಡ್ ಐ ಆಮ್ ಸೋ ಥ್ಯಾಂಕ್ಫುಲ್ ಟು ಹಿಮ್ ಕಮ್ಮಿಂಗ್ ಟು ಮೈ ಲೈಫ್. ಇದನ್ನ ಮಾತ್ರ ನಾನು ಯಾವಾಗಲೂ ಹೇಳ್ತೀನಿ. ಅದಕ್ಕೆ ಪ್ಲೀಸ್ ಯಾರಾದರೂ ಹಸ್ಬೆಂಡ್ ಇದ್ದರೆ ನೋಡ್ಕೊಳ್ಳಿ. ಮಗು ಆದಮೇಲೆ ಹೆಣ್ಮಕ್ಳು ಡಿಪ್ರೆಷನ್ ಹೋಗ್ತಾರೆ ಅಂತಾರೆ. ಯಾಕಂದರೆ ಹಸ್ಬೆಂಡ್ ಸಪೋರ್ಟ್ ಇಲ್ದಕ್ಕೆ. ಹಸ್ಬೆಂಡ್ ಸಪೋರ್ಟ್ ಮಾಡಿದರೆ ಹೆಣ್ಮಕ್ಳು ಎಲ್ಲಿ ಮಠ ಹೋಗೋಕ್ಕಾದ್ರೂ ರೆಡಿ. ಹಂಗಂತೇಳಿ ನಾನು ಯಾವ ಟ್ರಿಪ್ಪಿಗೆ ಹೋಗ್ಬೇಕಾದ್ರೂ ನಾನು ಧೈರ್ಯದಿಂದ ಹೋಗ್ತೀನಿ. ನಮ್ಮ ಹಸ್ಬೆಂಡ್ ಇದ್ದಾರಲ್ವ ಎಲ್ಲ ಮ್ಯಾನೇಜ್ ಮಾಡ್ತಾರೆ, ಬೇಬಿ ಜೊತೆ ನಾನು ಇರ್ತೀನಿ ಅಂಥೇಳಿ. ಅದೇ ಧೈರ್ಯ ಎಲ್ಲ ಹೆಣ್ಮಕ್ಳಿಗೆ ಇರಬೇಕು ಅಂಥೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.